ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ಕೊಂಡಿದ್ದೆ. ನಮ್ಮ ಪ್ರಾಣಿಗೆ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವತ್ತಾದರೂ ಖಾಲಿ ಮಾಡ್ಕೊಬರಲಿ ಅಂತ ಅಂದ್ಬಿಟ್ಟು ಮಾಡಿದೆ. ರೈಸ್ ಐಟಮ್ ಕೊಟ್ಟರೆ ಅವನು ಮುಟ್ಟೋದೇ ಇಲ್ಲ. ಮುಟ್ಟೋದಿರಲಿ, ಓಪನ್ ಮಾಡ್ತಾನೋ ಇಲ್ವೋ ಬಾಕ್ಸು ನನಗಂತೂ ಗೊತ್ತೇ ಇಲ್ಲ. ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡ್ಕೊಂಡಿದ್ದೆ. ಈ ರೊಟ್ಟಿಗಳನ್ನೇ ಮಾಡ್ಕೊಂಡಿದ್ರೆ ತುಂಬ ಸಣ್ಣ ಆಗಿ ಹೋಗ್ತಾನೆ. ಹಾಗಾಗಿ ರೈಸ್ ಐಟಮ್ ಮಾಡ್ಕೊಳ್ಳೋಣ ಅಂದರೆ ತಿನ್ನೋದೇ ಇಲ್ಲ. ಸರಿ ಅಂದ್ಬಿಟ್ಟು ರೈಸ್ಗೆ ನಾನು ಮೊಟ್ಟೆ ಸಾಂಬಾರು ಮಾಡ್ಕೊಂಡಿದ್ದೆ, ಅದನ್ನೇ ತಿಂದೆ. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಫ್ರೂಟ್ಸಲ್ಲಿ ನಮ್ಮ ಮನೆಯವರು ಇವತ್ತು ಡ್ರ್ಯಾಗನ್ ಫ್ರೂಟ್ ತಂದುಬಿಟ್ಟಿದ್ರು. ನಾವಂತೂ ಅದನ್ನು ತಿನ್ನೋದೇ ಇಲ್ಲ. ಹೆಲ್ತ್ ವಿಷಯದಲ್ಲಿ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಮುಂಚೆ ಪಾಪಸ್ ಕಳ್ಳಿ ಹಣ್ಣು ತಿಂತಿದ್ವಲ್ಲ, ಅದು ನೋಡೋಕೆ ಅದೇ ಥರ ಇದೆ. ಬಟ್ ಪಾಪಸ್ ಕಳ್ಳಿ ಹಣ್ಣು ಸ್ವೀಟಾಗಿರುತ್ತೆ, ಇದಂತೂ ಸಪ್ಪೆ ಅಂದರೆ ಸಪ್ಪೆ, ತಿನ್ನೋಕ್ಕೆ ಆಗೋಲ್ಲ. ಇದನ್ನು ತಿಂತೀವ, ವೇಸ್ಟ್ ಮಾಡ್ತೀವ ಏನೋ ಒಂದು ಗೊತ್ತಿಲ್ಲ. ಆದರೆ ತಿನ್ನಬೇಕು. ಹೆಲ್ತಿಗೆ ಏನು ಒಳ್ಳೆಯದು ಅದನ್ನೆಲ್ಲ ತಿನ್ನೋಕ್ಕಾಗಲ್ಲ. ಒಂದು ಕಹಿ ಇರುತ್ತೆ, ಇಲ್ಲ ಸಪ್ಪೆ ಇರುತ್ತೆ, ಇಲ್ಲಾಂದರೆ ಹುಳಿ ಇರುತ್ತೆ, ಏನಾದರೂ ಒಂದಾಗಿರುತ್ತೆ. ಸರಿ, ಫೈನಲಿ ನಮ್ಮ ಫ್ರೆಂಡಿಗೂ ನನಗಂತೂ ಬೇಡ ಅಂತ ಹೇಳ್ಬಿಟ್ಟಾಯಿತು. ನಾನೇ ತಿನ್ನಬೇಕು, ನೋಡೋಣ. ಇನ್ನು ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡ್ಕೊಂಡಿದ್ದೆ. ಉಪ್ಸಾರು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನನಗೆ. ನುಗ್ಗೆ ಸೊಪ್ಪು ನಮ್ಮಪ್ಪ ತೊಗೊಂಬಂದಿದ್ರು, ಹುರುಳಿ ಕಾಳು ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ಉಪ್ಸಾರು ಅಂದರೆ ಎಲ್ಲರಿಗೂ ಒಂದೇ ಕನ್ಫ್ಯೂಸನ್ನು. ನೆನ್ನೆನೂ ಅದೇ ಮಾಡಿದ್ದೆ, ಇವತ್ತು ಅದೇ ಮಾಡಿದೆ ಅಂತ ಕೇಳ್ತಿರ್ತಾರೆ. ಇನ್ನೆಲ್ಲ ಉಪ್ಸಾರನ್ನು ನಾನು ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಇನ್ನು ಸೀರೆ ಕಲೆಕ್ಷನ್ಸ್ ಬಂದರೆ ಇದು ಟಿಶ್ಯೂ ಸ್ಯಾರೀಸು, ಗೋಲ್ಡು ಮತ್ತು ಮೆರೂನು, ಗ್ರೀನು 3 ಇದೆ. ಇನ್ನು ರಾಗಿ ಸರಿ ಖಾಲಿ ಆಗಿಬಿಟ್ಟಿದೆ ನಮ್ಮ ಪರಿಗೆ. ಪಾಪ ನಮ್ಮ ಚಿಕ್ಕಪ್ಪ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಸೋಮಪ್ಪ ರಾಗಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇನ್ನು ಕಾಳುಗಳೆಲ್ಲ ಸ್ವಲ್ಪ ಮನೆಯಲ್ಲಿತ್ತು, ಇನ್ನು ಸ್ವಲ್ಪ ಸರಿಗೆಲ್ಲ ಬೇಕಾಗಿತ್ತು ಅಂತ ಹೇಳಿದ್ದೆ. ನಾನೇನು ಬರ್ದು ಕಳಿಸಿರ್ಲಿಲ್ಲ, ನಮ್ಮ ಮನೆಯವರೆಲ್ಲ ತೊಗೊಂಬಂದಿದ್ದಾರೆ. ಅದನ್ನು ಎತ್ತಿಡೋಣ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಈ ಸಲ ರಾಗಿ ಸರಿಗೆ ನಾನು ಯಾವಾಗಲೂ ಮೊಳಕೆ ಕಟ್ ಮಾಡಿ ಎಲ್ಲ, ಯಾಕಂದರೆ ಒಬ್ಬಳೇ ಮಾಡ್ಕೋತೀನಲ್ವ, ಹಂಗಾಗಿ ಮೊಳಕೆ ಕಟ್ ಮಾಡಿದ್ರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಸಲ ನಾನೆಲ್ಲ ಮೊಳಕೆ ಕಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಪಾಪ ಚೆನ್ನಾಗಿ ರಾಗಿ ಎಲ್ಲ ಆಲ್ರೆಡಿ ತೊಳೆದು ಹಾಕ್ಕೊಟ್ಟಿದ್ದೆ. ನಾನು ಯಾವಾಗ ರಾಗಿ ಸರಿ ಮಾಡಿದ್ರೂ ಆಂಟಿ ರಾಗಿ ತೊಳೆದಿರೋದೇ ಮಾಡಿಸ್ಕೊತಿರೋದು. ನಾನು ತೊಳೆದು ಒಣಗಿಸ್ಕೊಂಡು ಅದನ್ನು ವೆಯ್ಟ್ ಮಾಡಿ ನನ್ನ ಪಾಪನ ಇಟ್ಕೊಂಡು ಆಗಲ್ಲವಲ್ಲ, ಹಂಗಾಗಿ ಸರಿ ಕೊಡು ತೊಳ್ಕೊಡ್ತೀನಿ ನಾನೇ ಅಂದ್ಬಿಟ್ಟು ಪಾಪ ಈಸ್ಕೊಂಡೋಯ್ತು, ತೊಳ್ಕೊಡುತ್ತೆ. ರಾಗಿ ಅಂತೂ ನಮ್ಮ ಸೋಮಪ್ಪ ಚೆನ್ನಾಗಿರೋದು ಕಳಿಸಿದ್ದೆ. ನಮ್ಮ ಪರಿಗೆ ಕೆಂಪಗಿದೆ, ಅದು ವೀಡಿಯೋದಲ್ಲಿ ಅಷ್ಟು ಕಾಣ್ತಿಲ್ಲ. ಬಟ್ ರಾಗಿ ಸರಿ ಅಂತೂ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನಾವೇ ಬೆಳೆದಿರೋದು ಅಂದರೆ ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಮ ಪ್ಯಾಕೆಟ್ ರಾಗಿ ಹಿಟ್ಟು ಒಂದು ಮಿಸ್ಸಿಂಗ್ ಇದರಲ್ಲಿ. ಮನೇಲಿ ಎಷ್ಟೊಂದು ಕಾಳಿದೆ, ಅದು ನಾನು ಹೇಳ್ಬೇಕಾಗಿತ್ತು ನಮ್ಮ ಮನೆಯವ್ರಿಗೆ. ಅವ್ರಿಗೆ ಕಳಿಸು ಅಂತ ಅಂದರು, ನಾನು ಬರ್ಕೊಡೋಕ್ಕಾಗಿಲ್ಲ. ಮನೇಲಿರೋದನ್ನು ತಗೊಂಬಂದಿದ್ದಾರೆ. ಎಲ್ಲ ಈ ಸಲ ಅಂಗಡಿಲೇ ತಂದುಬಿಟ್ಟಿದ್ದಾರೆ. ಡಿಮಾರ್ಟ್ ಈ ಮಂತ್ ಕ್ಯಾನ್ಸಲು. ಆ್ಯಕ್ಚುಲಿ ಡಿಮಾರ್ಟ್ಗೆ ಹೋಗದೇ ಇರೋದೇ ಒಳ್ಳೆಯದು. ಬೇಕಾಗಿರೋದಕ್ಕಿಂತ ಬೇಡದೇ ಇರೋದೇ ಜಾಸ್ತಿ ತೊಗೊಂಬಂದಿರ್ತೀನಿ. ಹಂಗಾಗಿ ಎಲ್ಲ ತೊಗೊಂಬಂದಿದ್ದಾರೆ. ಆದಷ್ಟು ಇದೇ ಸಾಕಾಗುತ್ತೆ ಅಂತ ಅನಿಸುತ್ತೆ. ನಾನು ಊರಿಗೆ ಹೋಗಿದ್ದಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಈ ಕ್ಲಿಪ್ಪಿಂಗ್ಸು ತುಂಬಾ ಇಷ್ಟ ಆಗಿತ್ತು ನನಗೆ. ಅದನ್ನು ಅವತ್ತು ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ, ಸ್ಕಿಪ್ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಮರಿಗಳು. ತುಂಬಾ ಇಷ್ಟ ಆಯಿತು ನನಗೆ. ಹಾಲು ಕುಡಿತಾ ಇರೋದು. ನಾನು ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನಮ್ಮ ಪ್ರಾಣಿ ಸ್ಕೂಲ್ಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಹೋಗ್ತಾನೆ. ನಾವು ಹೋಗಲ್ವೇನೋ ಅಂತ ಅಂದ್ಕೊತಿದ್ವಿ. ಆದರೆ ಅವ್ರ ಅಪ್ಪನ ಜೊತೆ ಹೋದರೆ ಸ್ವಲ್ಪ ನೀನು ಇರು ಅಂತ ಕಿರಿಕ್ ಮಾಡ್ತಾನೆ ಅಷ್ಟೇ. ಅದು ಬಿಟ್ಟರೆ ತುಂಬ ಚೆನ್ನಾಗಿ ಹೋಗ್ತಾಯಿದ್ದಾನೆ. ಬಾಯ್ ಮಾಡಿಬಿಟ್ಟು ವ್ಯಾನ್ ಬಂದಿದ ತಕ್ಷಣ ಓಡೋಗ್ತಾನೆ. ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.